ನಗರದಲ್ಲಿ ದಿನದಿಂದ ದಿನಕ್ಕೆ ಬೀದಿ ನಾಯಿಗಳ ಕಾಟ ಹೆಚ್ಚಾಗ್ತಿದೆ. ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಜಿಬಿಎ ಅನೇಕ ಕಸರತ್ತು ಮಾಡ್ತಿದೆ. ಇದರ ಮಧ್ಯೆ ಈಗ ಸಾಕು ನಾಯಿ ಮಾಲೀಕರಿಗೂ ಜಿಬಿಎ ಶಾಕ್ ಕೊಡೋದಕ್ಕೆ ಮುಂದಾಗಿದೆ. ಸಾಕು ನಾಯಿಗಳಿಗಾಗಿಯೇ ಹೊಸ ರೂಲ್ಸ್ ಜಾರಿಗೆ ಸಜ್ಜಾಗಿದೆ. ಸಾಕು ನಾಯಿಗಳಿಗೆ ಜಿಬಿಎಯಿಂದ ಹೊಸ ರೂಲ್ಸ್. ಒಂದು ಮನೆಯಲ್ಲಿ 3ಕ್ಕಿಂತ ಹೆಚ್ಚು ನಾಯಿ ಸಾಕಿದ್ರೆ ಕೇಸ್. ಹೌದು, ಜಿಬಿಎ ಸಾಕು ನಾಯಿಗಳಿಗೆ ಹೊಸ ರೂಲ್ಸ್ ಜಾರಿ ಮಾಡಲು ಮುಂದಾಗಿದೆ. ಜಿಬಿಎ ಮುಖ್ಯ ಆಯುಕ್ತರು 5 ನಗರ ಪಾಲಿಕೆ ಆಯುಕ್ತರಿಗೆ ಸೂಚನೆ ನೀಡಿದ್ದು, ಪ್ರಾಣಿ ಹಿಂಸೆ 1960ರ ಕಾಯ್ದೆ ಪ್ರಕಾರ ಷರತ್ತುಗಳನ್ನು ವಿಧಿಸಿ ನಿಯಮಗಳನ್ನು ಜಾರಿಗೆ ತರಲು ಮುಂದಾಗಿದ್ದಾರೆ. ಸಾಕುವ ನಾಯಿಗೆ ಈಗಾಗಲೇ ಎಲ್ಲಿ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ನಾವು ಕಂಡು ಹಿಡಿದಿದ್ದೀವಿ, ಅದನ್ನು ನಾವು ಒಂದು ಸೆಂಟರ್ನಲ್ಲಿ ಅಥವಾ ಶೆಲ್ಟರ್ನಲ್ಲಿ ಹಾಕಬೇಕು ಅಂತ ಈಗಾಗಲೇ ನಿರ್ದೇಶನ ಬಂದಿದೆ. ಒಂದು 4 ಜಾಗಗಳು ಗುರುತುಪಡಿಸಿ ಅಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ ಕ್ರಮ ತಗೊಂಡಿದ್ದೇವೆ. ಅಲ್ಲಿ ಆ್ಯನಿಮಲ್ ವೆಲ್ಫೇರ್ ಕ್ಲಿನಿಕ್ ಸಹ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಟ್ಟಿದ್ದೀವಿ. 500 ನಾಯಿಗಳನ್ನ ಸಾಕಲಿಕ್ಕೆ ಒಂದೊಂದು ಜಾಗದಲ್ಲಿ ನಾವು ವ್ಯವಸ್ಥೆ ಮಾಡಿದ್ದೀವಿ. ಹಾಗಿದ್ರೆ ಸಾಕು ನಾಯಿಗಳಿಗೆ ಜಿಬಿಎ ಜಾರಿ ಮಾಡ್ತಿರುವ ಹೊಸ ರೂಲ್ಸ್ಗಳು ಏನು ಅಂತ ನೋಡೋದಾದ್ರೆ, ಮನೆಗಳಲ್ಲಿ 3ಕ್ಕಿಂತ ಹೆಚ್ಚು ನಾಯಿ ಸಾಕಲು ಇನ್ಮುಂದೆ ಅವಕಾಶ ಇರೋದಿಲ್ಲ. 3ಕ್ಕಿಂತ ಹೆಚ್ಚು ನಾಯಿ ಸಾಕಿದ್ರೆ ಅಧಿಕಾರಿಗಳು ವಶಕ್ಕೆ ಪಡೆದು ಪ್ರಾಣಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಿದ್ದಾರೆ. ಇನ್ನು ಅಪಾರ್ಟ್ಮೆಂಟ್ಗಳಲ್ಲಿ ಉಗ್ರ ಸ್ವರೂಪದ ನಾಯಿಗಳಿಗೆ ಬ್ಯಾನ್ ಮಾಡಲಾಗಿದೆ. ಜರ್ಮನ್ ಶೆಫರ್ಡ್, ರಾಟ್ ವೀಲರ್, ಡಾಬರ್ಮನ್, ಹೌಂಡ್ ನಾಯಿಗಳನ್ನ ಸಾಕೋದಕ್ಕೆ ನಿಷೇಧ ಹೇರಲಾಗಿದೆ. ಇದರ ಜೊತೆಗೆ ನಾಯಿಗಳನ್ನ ಸಾಕೋದಕ್ಕೆ ಜಿಬಿಎಯಿಂದ ಲೈಸೆನ್ಸ್ ಪಡೆಯಬೇಕು. ಪ್ರತಿ ವರ್ಷ ಜಿಬಿಎಗೆ ಹಣ ಪಾವತಿಸಿ ಲೈಸೆನ್ಸ್ ನವೀಕರಣ ಮಾಡಬೇಕು. ಜೊತೆಗೆ ಮಾಲೀಕರೇ ನಾಯಿಗೆ ಮೈಕ್ರೋಚಿಪ್ ಅಳವಡಿಸಬೇಕು. ಸಾಕು ನಾಯಿಗೆ ಮಾಲೀಕರೇ ರೇಬೀಸ್ ಲಸಿಕೆ ಹಾಕಿಸಬೇಕು. ಒಂದು ವೇಳೆ ಈ ನಿಯಮಗಳನ್ನ ಉಲ್ಲಂಘಿಸಿದ್ರೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲು ಜಿಬಿಎ ಸಜ್ಜಾಗಿದೆ. ಯಾಕೆಂದ್ರೆ 3 ನಾಯಿಗಿಂತ ಹೆಚ್ಚಿಗೆ ಸಾಕಬೇಕು ಅಂತ ಕೆಲವರೆಲ್ಲ ಪಾಪ ಬೀದಿಲಿ ಒಂದು 8 ನಾಯಿ 10 ನಾಯಿ ಇರ್ತವೆ. ಆಮೇಲೆ ಇವಾಗ ಕೆಲವರೆಲ್ಲ 4 ನಾಯಿ 5 ನಾಯಿ ಸಾಕ್ತಾರೆ. ಅದು ಲೈಸೆನ್ಸ್ಗೆ ಯಾಕೆ ತಗೋಬೇಕು? ಲೈಸೆನ್ಸ್ ಏನಕ್ಕೆ ತಗೋಬೇಕು? ಏನು ಬಿಜೆ ಇದು ಜಿಬಿ ಅಧಿಕಾರಿಗಳಿಗೆ ನಾಚಿಕೆ ಮಾನ ಮರ್ಯಾದೆ ಬಿಡಬೇಡ್ರಿ. ಏನು ಆದೇಶ ಮಾಡೋಕ್ಕೆ ಒಂಚೂರು ಒಂದು ಸ್ವಲ್ಪನಾದ್ರು ಇದು ಬೇಡವಾ? ಏನದು ನೀತಿ ಬೇಡವಾ? ಆದ್ರೆ ಜಿಬಿಎ ಹೊಸ ರೂಲ್ಸ್ ಗಳಿಗೆ ಶ್ವಾನ ಪ್ರಿಯರು ಆಕ್ರೋಶ ಹೊರಹಾಕ್ತಿದ್ದಾರೆ. ಜಿಬಿಎ ಹೊಸ ರೂಲ್ಸ್ ಗಳಿಗೆ ಪ್ರಾಣಿ ಪ್ರಿಯರು ಕೆರಳಿದ್ದು ಕೋರ್ಟ್ ಮೆಟ್ಟಿಲೇರೋದಕ್ಕೂ ಸಜ್ಜಾಗಿದ್ದಾರೆ. ಅರುಣ್ ಕುಮಾರ್, ಟಿವಿ9 ಬೆಂಗಳೂರು.